ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂಥ ಜವಾಹರ್ ನವೋದಯದಲ್ಲಿ ಬರ್ತಾ ಇರುವಂಥ ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಮಾಸ್ಟರ್ ಕ್ಲಾಸ್ 4 ಮಾಡ್ತಾಯಿದ್ದೀನಿ. ಒಟ್ಟು ನವೋದಯದಲ್ಲಿ 3 ವಿಭಾಗಗಳಲ್ಲಿ ಪ್ರಶ್ನೆ ಪತ್ರಿಕೆ ರಚನೆಯಾಗಿರುತ್ತದೆ. ಮೊದಲನೇದಾಗಿ ಮಾನಸಿಕ ಸಾಮರ್ಥ್ಯ, ಎರಡನೇದ್ದು ಭಾಷಾ ವಿಜ್ಞಾನ, ಮೂರನೇದ್ದು ಅಂಕಗಣಿತ ಸಂಬಂಧಪಟ್ಟದ್ದು. ಪ್ರತಿ ಜಿಲ್ಲೆಯಿಂದ ತರಬೇತಿದಾರರು, ಶಿಕ್ಷಕರು ಮತ್ತು ಪಾಲಕರು ಮತ್ತು ವಿದ್ಯಾರ್ಥಿಗಳು ಮೆಂಟಲ್ ಎಬಿಲಿಟಿಯಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳುತ್ತಿದ್ದಾರೆ, ಅಂಕಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಭಾಷಾ ಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟದರಲ್ಲಿ ಮಕ್ಕಳು ಕಡಿಮೆ ಅಂಕವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಭಾಷಾ ಜ್ಞಾನದಲ್ಲಿ ಮಕ್ಕಳು ಹೆಚ್ಚು ಅಂಕವನ್ನು ಪಡೆದುಕೊಳ್ಬೇಕಂದ್ರೆ ಯಾವ ರೀತಿ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಪ್ರತಿ ಜಿಲ್ಲೆಗಳ ಒಂದು ಫೋನ್ ಕರೆಯ ಮೇರೆಗೆ ಪ್ರತಿದಿನ ಒಂದು ಬೆಳಗಿನ ಜಾವದಲ್ಲಿ ವಿಡಿಯೋ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀನಿ. ಪ್ರತಿದಿನ ಹೊಸ ಹೊಸ ಗದ್ಯ ಭಾಗಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾವ ರೀತಿ ಗದ್ಯ ಭಾಗಗಳನ್ನು ಓದ್ಕೋಬೇಕು, ಯಾವ ರೀತಿ ಗದ್ಯ ಭಾಗ ಅರ್ಥ ಮಾಡಿಕೊಳ್ಳಬೇಕು, ಕೆಳಗೆ ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳನ್ನು ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು 3 ವಿಭಾಗಗಳಲ್ಲಿ ನೀವು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ಮಾತ್ರ ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನೀವು ಗಣಿತ ಮತ್ತು ಮೆಂಟಲ್ ಎಬಿಲಿಟಿಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ, ಎಷ್ಟು ಆಸಕ್ತಿದಾಯಕ ಇದೆಯೋ, ಅದೇ ಥರ ಕನ್ನಡ ವಿಷಯಗಳಲ್ಲಿ ನೀವು ಆಸಕ್ತಿಯನ್ನು ಹೊಂದಬೇಕಾಗಿದೆ. ನಾವು ಕರ್ನಾಟಕದವರು, ನಮ್ಮ ಭಾಷೆ ಕನ್ನಡ, ತಾಯಿ ಭಾಷೆ ಕನ್ನಡ, ಕನ್ನಡವನ್ನು ಇಷ್ಟಪಟ್ಟು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಈ ನವೋದಯ ಪರೀಕ್ಷೆಗೆ. ಆದ್ದರಿಂದ ಕನ್ನಡವನ್ನು ಇಷ್ಟಪಡಿ, ಕನ್ನಡವನ್ನು ಅರ್ಥ ಮಾಡಿಕೊಳ್ಳಿ, ಅದರಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡೆಯಬಹುದು. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಜವಾಹರ್ ನವೋದಯ ಪರೀಕ್ಷೆ ಬರೀತಿರುವಂಥ ಜನವರಿ 18ರಂದು ನಡೀತಾ ಇರುವಂಥ ಈ ಪರೀಕ್ಷೆಗಳಲ್ಲಿ ಕನ್ನಡ ಪ್ಯಾಸೇಜನ್ನು ಮಾಸ್ಟರ್ ಕ್ಲಾಸ್ನಲ್ಲಿ ಪರಿಣಾಮಕಾರಿ ಪರೀಕ್ಷಾ ತಯಾರಿ ನಡೆಸಲಿಕ್ಕೆ ಈ ಒಂದು ಉಚಿತವಾಗಿರುವಂಥ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರು ಮತ್ತು ಶಿಕ್ಷಕರು ಮತ್ತು ತರಬೇತಿದಾರರು ಈ ಒಂದು ಉಚಿತವಾಗಿರುವಂಥ ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಳ್ಳಿ. ಮಕ್ಕಳು ಕನ್ನಡದಲ್ಲಿಯೂ ಕೂಡ ಹೆಚ್ಚು ಅಂಕವನ್ನು ಪಡೀಲಿ ಅನ್ನೋದೇ ನಮ್ಮ ಪ್ರಕಾಶನದ ಗುರಿಯಾಗಿದೆ. ಇವತ್ತು ನಾನು ಮಾಸ್ಟರ್ ಕ್ಲಾಸ್ 4ರಲ್ಲಿ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರುವಂಥದ ಈ ಗದ್ಯಾಂಶಗಳಲ್ಲಿ ಅತಿ ಹೆಚ್ಚು ಅಂಕ ಪಡಲಿಕ್ಕೆ ಕೆಲವು ಗಮನಿಸಬೇಕಾದ ಅಂಶಗಳನ್ನು ಕೊಡ್ತಾನೆ ಹೋಗ್ತೀನಿ. ನಿಮ್ಮ ಮಕ್ಕಳು ಗದ್ಯ ಭಾಗದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೋಬೇಕು, ಕನ್ನಡ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೋಬೇಕಾಗಿತ್ತಂದರೆ ಮಕ್ಕಳು ಫಸ್ಟು ಕನ್ನಡವನ್ನು ನಿರರ್ಗಳವಾಗಿ ಓದುವುದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿಸಿ. ಅದರ ಜೊತೆಗೆ ಮಕ್ಕಳಿಗೆ ಶಬ್ದ ಸಂಗ್ರಹ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ವಚನಗಳು, ಲಿಂಗಗಳು, ಕಾಲಗಳು, ವಿಭಕ್ತಿ ಪ್ರತ್ಯಯಗಳು, ವಿಶೇಷಣಗಳು, ನಾಮಪದ, ಕ್ರಿಯಾಪದ, ಈ ಥರ ಗ್ರಾಮರ್ ಸೆಕ್ಷನ್ದಲ್ಲಿ ಮಕ್ಕಳಿಗೆ ನಾಲೆಜನ್ನು ಕೊಟ್ಟಿದ್ದರೆ ಈಸಿಯಾಗಿ ಈ ಗದ್ಯಾಂಶಗಳಲ್ಲಿ ಕೂಡ ಅವರು ಹೆಚ್ಚು ಅಂಕವನ್ನು ಪಡೆದುಕೊಳ್ಬೋದು. ಹಾಗಾದರೆ ಗದ್ಯಾಂಶಗಳನ್ನು ನಮಗೆ ಅರ್ಥ ಆಗಬೇಕಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಗಳು ನಿಮ್ಗೆ ಗೊತ್ತಿರಬೇಕು. 1ನೇ ಪಾಯಿಂಟ್ದಲ್ಲಿ ಪ್ರತಿ ವಾಕ್ಯಾವಳಿಯನ್ನು, ಪ್ರತಿ ಗದ್ಯ ಭಾಗಗಳನ್ನು, ಪ್ರತಿ ಭಾಷಾ ಜ್ಞಾನವನ್ನು 8 ನಿಮಿಷ ವಾಕ್ಯಾವಳಿಯನ್ನು ಫಸ್ಟು ಓದ್ಕೋಬೇಕು. ಫಸ್ಟು ಕಥೆಯನ್ನು ಓದ್ಕೊಳ್ಳಿ, ಗದ್ಯಾಂಶವನ್ನು ಅರ್ಥ ಮಾಡಿಕೊಳ್ಳಿ. ಕತೆ ಎದ್ರ ಬಗ್ಗೆ ಹೇಳ್ತಾ ಇದೆ, ಏನನ್ನು ಹೇಳ್ತಾ ಇದೆ, ಎದ್ರ ಬಗ್ಗೆ ತಿಳಿಸ್ತಾ ಇದೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಇದನ್ನು ಓದ್ಕೊಳ್ಳಿಕ್ಕೆ ನೀವು 8 ನಿಮಿಷ ಸಮಯಾವಕಾಶವನ್ನು ತೆಗೆದುಕೊಳ್ಳಿ. ಆ ಗದ್ಯಾಂಶವನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಕೆಳಗೆ ಕೊಡುವಂಥ ಪ್ರಶ್ನೆಗಳನ್ನು ನೀವು 3ರಿಂದ 4 ನಿಮಿಷಗಳಲ್ಲಿ ಪೂರ್ಣವಾಗಿ ನೀವು ಉತ್ತರಿಸ್ಬೋದು. ಆದ್ದರಿಂದ 8 ನಿಮಿಷಗಳನ್ನು ಓದಿಕೊಂಡು ಅದರ ಉತ್ತರವನ್ನು ಕೆಳಗೆ ಪ್ರಶ್ನೆ ಉತ್ತರಿಸಲಿಕ್ಕೆ 3ರಿಂದ 4 ನಿಮಿಷಗಳಲ್ಲಿ ನೀವು ಉತ್ತರಿಸಿ OMR ಹಾಳೆಯಲ್ಲಿ ತುಂಬುವ ಕಾರ್ಯವನ್ನು ಮುಗಿಸಬೇಕಾಗುತ್ತೆ. 2ನೇ ಪಾಯಿಂಟು, ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ
ಉತ್ತರಿಸಲು ನೀವು ಪ್ರಾರಂಭಿಸಬೇಕು ಅಂತಾರೆ. ಫಸ್ಟು ವಾಕ್ಯಾವಳಿಯನ್ನು ಓದ್ರಿ, ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳಿ. ಇಡೀ ವಾಕ್ಯಾವಳಿಯನ್ನು ನಿಮ್ಮ ಗ್ರಹಿಕೆ ಬಂತು, ನೀವು ಏನು ಹೇಳ್ತಾ ಇದೆ ಅಂತ ಗೊತ್ತಾದರೆ ಆವಾಗ ಕೆಳಗಿನ ಒಂದೊಂದು ಪ್ರಶ್ನೆಗಳನ್ನು ಓದುತ್ತಾ ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಉತ್ತರ ಗದ್ಯಾಂಶದಲ್ಲಿ ಎಲ್ಲಿದೆಯೋ ಅನ್ನೋದನ್ನು ಹುಡುಕಾಡಿಸಿ ಉತ್ತರ ತುಂಬಿದರೆ ನೀವು 5 ಪ್ರಶ್ನೆಗಳಿಗೆ ನಿಮಗೆ ಸರಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಗದ್ಯಾಂಶವನ್ನು ಓದಿದ ಮೇಲೆ ಅರ್ಥ ಮಾಡಿಕೊಂಡ ಮೇಲೆ ಒಂದೊಂದು ಪ್ರಶ್ನೆಯನ್ನು ವಾಕ್ಯಾವಳಿಯಲ್ಲಿ ನೀವು ಉತ್ತರಿಸುತ್ತಾ ಹೋಗಬೇಕು ಅಂತಾರೆ. 3ನೇ ಪಾಯಿಂಟು, ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ದೊರೆಯುವುದು, ಇನ್ನೂ ಕೆಲವು ಪ್ರಶ್ನೆಗಳಿಗೆ ವಿಚಾರಿಸಿ ಉತ್ತರ ತುಂಬಬೇಕಾಗುತ್ತದೆ. ಒಟ್ಟು ನಿಮಗೆ 4 ಗದ್ಯಾಂಶವನ್ನು ಕೊಟ್ಟಿರ್ತಾರೆ. 20 ಪ್ರಶ್ನೆಗಳು ರಚನೆಯಾಗಿರುತ್ತವೆ. 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಗದ್ಯಾಂಶದಲ್ಲಿ ಬಂದಿರುವಂಥ ನೇರ ಪ್ರಶ್ನೆಗಳೇ ಆಗಿರ್ತವೆ. ಇನ್ನು ಉಳಿದ 4 ಪ್ರಶ್ನೆಗಳು ಮಾತ್ರ ವಿಚಾರಿಸಿ ಉತ್ತರ ತುಂಬುವಂಥ ಪ್ರಶ್ನೆಗಳಾಗಿರ್ತವೆ. ಅಂತಹ ಪ್ರಶ್ನೆಗಳು ಬಂದಾಗ ವಿದ್ಯಾರ್ಥಿಗಳು, ಗದ್ಯಾಂಶಗಳನ್ನು ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ಗದ್ಯಾಂಶಗಳಲ್ಲಿರುವಂಥ ಪ್ರತಿ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳುತ್ತಾ ಪ್ರತಿ ಪ್ರಶ್ನೆಯನ್ನು ಉತ್ತರಿಸಿದರೆ ಮಾತ್ರ ನೀವು ನೇರವಾಗಿ ಎಲ್ಲ ಪ್ರಶ್ನೆಗೆ ನೀವು ಸರಿ ಉತ್ತರಿಸಬಹುದು. 4ನೇ ಪಾಯಿಂಟ್ ಏನು ಹೇಳ್ತಾ ಇದೆ, ಗದ್ಯ ಭಾಗಗಳಲ್ಲಿ ವಿಲೋಮ ಪದ ಅಂತ ಕೇಳ್ತಾರೆ. ವಿಲೋಮ ಪದ ಅಂದರೆ ವಿರುದ್ಧ ಪದ ಯಾವುದು ಅಂತ. ಈ ಒಂದು ಪ್ರಶ್ನೆಗೆ ಉತ್ತರ ಗದ್ಯಾಂಶದಲ್ಲಿ ಸಿಗುವುದಿಲ್ಲ. ಅದನ್ನು ನೀವು ನೇರವಾಗಿ ಉತ್ತರಿಸಬೇಕಾಗುತ್ತಂದರೆ ನೀವು ವಿರುದ್ಧಾರ್ಥಕ ಪದಗಳ ಬಗ್ಗೆ ಗೊತ್ತಿರಬೇಕು, ಸಮಾನಾರ್ಥಕ ಪದಗಳನ್ನು ಸಾಕಷ್ಟು ಓದಿಕೊಂಡಿರಬೇಕು ಅಂತ. ವಾಕ್ಯಾವಳಿಗೆ ಸೂಕ್ತ ತಲೆ ಬರಹ ಕೊಡಿ, ಶೀರ್ಷಿಕೆ ಕೊಡಿ, ವಾಕ್ಯಾವಳಿಗೆ ಒಪ್ಪುವ ಹೆಸರು ಕೊಡಿ ಅಂತ ಒಂದು ಕ್ವಶನ್ ಬರ್ತಾ ಹೋಗುತ್ತೆ. ಈ ಪ್ರಶ್ನೆಗೂ ಉತ್ತರ ಗದ್ಯಾಂಶಗಳಲ್ಲಿ ಸಿಗುವುದಿಲ್ಲ. ಈ ಹೇಳಿಕೆ ವ್ಯಕ್ತಿಯ ಗುಣ ತಿಳಿಸುತ್ತದೆ. ಗುಣ ಅಂತ ಏನಾದರೂ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಗದ್ಯಾಂಶಗಳಲ್ಲಿ ಹುಡುಕಾಡಿದರೆ ಸಿಗುವುದಿಲ್ಲ. ಈ ವಾಕ್ಯಾವಳಿಯಿಂದ ತಿಳಿದು ಬರುವ ನೀತಿ ಅಂತ ಕೇಳ್ತಾನೆ. ಈ ನೀತಿ ಅಂತ ಕೇಳಿದರೂ ಕೂಡ ಇದು ಉತ್ತರ ಗದ್ಯಾಂಶದಲ್ಲಿ ಹುಡುಕಾಡಿದ್ರೆ ಸಿಗುವುದಿಲ್ಲ. ಇಂತಹ ಪ್ರಶ್ನೆಗಳು ಬಂದಾಗ ವಿದ್ಯಾರ್ಥಿಗಳು ಇಡೀ ಕಥೆಯ ಎದ್ರ ಬಗ್ಗೆ ಹೇಳ್ತಾ ಇದೆ, ಕಥೆಯ ಎದ್ರ ಬಗ್ಗೆ ತಿಳಿಸ್ತಾ ಇದೆ, ವಾಕ್ಯಾವಳಿ ಎದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ ಅನ್ನೋದರ ಮೇಲೆ ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಪದೇ ಪದೇ ಗದ್ಯ ಭಾಗ ಎದ್ರ ಬಗ್ಗೆ ಹೇಳುತ್ತೋ ಅದನ್ನು ತಲೆ ಬರಹವನ್ನು ಕೊಡಿ. ಕತೆ ಯಾವ ನೀತಿ ಬಗ್ಗೆ ಹೇಳ್ತಾ ಹೋಗುತ್ತೋ ಅದಕ್ಕೆ ಒಂದು ನೀವು ನೀತಿಯನ್ನು ಮಾಡಬೇಕು. ಗುಣ, ವ್ಯಕ್ತಿಯ ಗುಣ ಅಂದ್ರೆ ಪ್ರೀತಿ, ಅನುಕಂಪ, ಕರುಣೆ, ಕ್ರೂರತನ ಅಂತ ಇಡೀ ಗದ್ಯ ಭಾಗದಲ್ಲಿ ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಗೊತ್ತಾಯಿತು ಅಂದರೆ ಅಲ್ಲಿ ಆ ವ್ಯಕ್ತಿಯ ಗುಣಗಳ ಬಗ್ಗೆ ನಾವು ತಿಳಿಸ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈ ಟೈಪ್ದಲ್ಲಿ ನಿಮಗೆ 1 ಅಥವಾ 2 ಪ್ರಶ್ನೆಗಳು ಬರ್ತಾನೆ ಹೋಗ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ನೀವು ಬೇರೆ ಬೇರೆ ಗದ್ಯ ಭಾಗಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಈ ಥರ ಸಾಕಷ್ಟು ಗದ್ಯಾಂಶಗಳನ್ನು ನಾನು ಯೂಟ್ಯೂಬ್ಗಳಲ್ಲಿ ಉಚಿತವಾಗಿ ಕೊಟ್ಟಿದ್ದೀನಿ. ನನ್ನ ಎಲ್ಲ ಗದ್ಯಾಂಶಗಳನ್ನು ನೀವು ಲಕ್ಷ್ಯ ಕೊಟ್ಟು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿಕೊಂಡು ನಂತರನೇ ನೀವು ಪ್ರಾಕ್ಟೀಸ್ ಮಾಡಿ ಗದ್ಯಾಂಶವನ್ನು ಹೇಳೋದು ರೂಢಿ ಮಾಡಿಕೊಂಡ್ರೆ ನೀವು ಕೂಡ ಗದ್ಯ ಭಾಗದಲ್ಲಿ ಹೆಚ್ಚು ಅಂಕವನ್ನು ಪಡಿಬೋದು. ಇದರ ಜೊತೆಗೆ 2-3 ವರ್ಷಗಳಿಂದ ಪ್ರಶ್ನೆ ಪತ್ರಿಕೆಗಳಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಬರ್ತಾ ಇದ್ದಾವೆ. ವಿಶೇಷಣ, ಕ್ರಿಯಾ ವಿಶೇಷಣ, ನಾಮ ವಿಶೇಷಣ, ನಾಮಪದ, ಗುಣವಾಚಕ ಕಾಲಗಳ ಮೇಲೆ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲಗಳ ಮೇಲೇನೂ ಕೂಡ ಈ ವಾಕ್ಯಾವಳಿಯಲ್ಲಿಯೇ ನಿಮಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬರೋದರಿಂದ ವಿದ್ಯಾರ್ಥಿಗಳು ಸ್ವಲ್ಪ ನೀವು ವ್ಯಾಕರಣ ಬಗ್ಗೆ ತಿಳಿದುಕೊಂಡಿದ್ದರೆ ಆ ಅಂಕಗಳು ಕೂಡ ನಿಮಗೆ ಸಿಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳುತ್ತಾ ನಾನೀಗ ನಿಮಗೆ ಗದ್ಯಾಂಶವನ್ನು ಕೊಡ್ತಾ ಇದ್ದೀನಿ. ಗದ್ಯ ಭಾಗ 4. ಒಂದು ದಿನ ಒಬ್ಬ ವರ್ತಕನು ಬುದ್ಧ ಗುರುವಿನ ಬಳಿಗೆ ಬಂದು ಅವನನ್ನು ಬೈಯಲು ತೊಡಗಿದನು. ಒಬ್ಬ ವ್ಯಾಪಾರಿ, ವರ್ತಕ, ಒಬ್ಬ ವ್ಯಾಪಾರಿ ಅಥವಾ ವರ್ಧಕ ಒಬ್ಬ ಬುದ್ಧ ಗುರುವಿನ ಹತ್ರ ಬರ್ತಾನೆ. ಬುದ್ಧ ಗುರುವಿನ ಹತ್ರ ಬಂದು ಆ ಗುರುವಿಗೆ ತನಗೆ ಹೇಗೆ ಬೇಕೋ ಹಾಗೆ ಬೈಯಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಅವಾಚ್ಯ ಪದಗಳನ್ನು ಬಳಸ್ತಾನೆ. ಯಾರು? ಒಬ್ಬ ವರ್ತಕ ಅಥವಾ ವ್ಯಾಪಾರಿ ಒಬ್ಬ ಬುದ್ಧ ಗುರುವಿನ ಹತ್ರ ಬಂದು ನಿಂತುಕೊಂಡು ಆ ಬುದ್ಧ ಗುರುವಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವರ್ತಕನು ಎಷ್ಟೇ ಬೈದರೂ ಬುದ್ಧ ಗುರು ಸುಮ್ಮನೇ ಇದ್ದು ಬಿಟ್ಟನು. ಆ ವರ್ತಕ ವ್ಯಾಪಾರಿ ಬುದ್ಧ ಗುರುವಿನ ಮುಂದುಗಡೆ ನಿಂತುಕೊಂಡು ಎಷ್ಟೆಲ್ಲ ಬೈತಾ ಇದ್ರೂ ಬುದ್ಧ ಗುರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವನ ಬೈಗಳ ಕಡೆ ಗಮನವೇ ಕೊಡಲಿಲ್ಲ. ಆ ವರ್ತಕ ಎಷ್ಟು ಬೈತಾ ಇದ್ರೂ ಅದರ ಕಡೆ ಕಿವಿ ಕೊಡದೆ ಬುದ್ಧ ಗುರು ಸುಮ್ಮನೆ ನಿಂತುಕೊಂಡಿದ್ದ. ಆ ವರ್ತಕ ತನಗೆ ಬೇಕಾದಷ್ಟು ಬೈದ, ಆದರೆ ಆ ಬೈಗಳ ಕಡೆಗೆ ಬುದ್ಧ ಗುರು ಗಮನ ಕೊಡಲಿಲ್ಲ. ತಾನು ಸುಮ್ಮನೆ ನಿಂತ್ಕೊಂಡು ಬಿಟ್ಟಿದ್ನ ಆ ವರ್ತಕನ ಮುಂದೆ. ವರ್ತಕನ ಬೈಗುಳ ನಿಂತ ಮೇಲೆ ಬುದ್ಧ ಗುರು ಹೇಳ್ತಾನೆ, ತನಗೆ ಬೇಕಾದಷ್ಟು ಆ ವರ್ತಕ ಆ ಬುದ್ಧ ಗುರಿಗೆ ಬೈದು 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 ಲಾಸ್ಟ್ ಸುಮ್ಮನೆ ಇರ್ತಾನೆ. ಅವನು ಸುಮ್ಮನಾದಾಗ ಅವಾಗ ಬುದ್ಧ ಗುರು ಆ ವರ್ತಕನಿಗೆ ಹೇಳ್ತಾನೆ, ಅಣ್ಣ, ನಿನ್ನ ಮನೆಗೆ ಬಂದವರನ್ನು ಆಧರಿಸುತ್ತೀಯೇ ತಾನೆ ಎಂದು ಕೇಳಲು ಬುದ್ಧ ಗುರು ಹೇಳ್ತಾನೆ, ಅಣ್ಣ ನೋಡು, ಅಷ್ಟೆಲ್ಲ ವರ್ತಕ ಬುದ್ಧ ಗುರಿಗೂ ಬೈದರೂ ಕೂಡ ಬುದ್ಧ ಗುರು ತಾಳ್ಮೆ ತೆಗೆದುಕೊಂಡು ಆ ವರ್ತಕನಿಗೆ ಅಣ್ಣ ಅಂತ ಪದವನ್ನು ಬಳಸ್ತಾನೆ. ಅಣ್ಣ, ನಿನ್ನ ಮನೆಗೆ ಬಂದವರನ್ನು ಆಧರಿಸುತ್ತೀಯೇ ತಾನೆ ಎಂದು ಕೇಳ್ತಾನೆ. ನಿಮ್ಮ ಮನೆಗೆ ಯಾರಾದರೂ ಬೀಗರು ಬಂದರೆ ಅವನು ಆಧರಿಸ್ತೀಯಾ, ಸತ್ಕರಿಸ್ತೀಯಾ ಅಂತ ಕೇಳ್ತಾನೆ, ಗೌರವಿಸುತ್ತೀಯಾ ಅಂತ ಕೇಳ್ತಾನೆ. ನಿನ್ನ ಮನೆಯ ಬಾಗಿಲಿಗೆ ಯಾರಾದರೂ ನಿಮ್ಮ ರಿಲೇಷನ್ನು ಸಂಬಂಧಿಕರು ಯಾರಾದರೂ ಬಂದರೆ ಅವ್ರನ್ನ ಗೌರವಿಸ್ತೀವೋ ಇಲ್ಲ, ಅಥವಾ ನೀ ಸತ್ಕಾರ ಮಾಡ್ತೀವೋ ಇಲ್ಲ, ನೀ ಅವ್ರ ಆಧಾರ ಮಾಡ್ಕೋತೀಯಲ್ಲ, ನೀ ಬನ್ನಿ ಒಳಗೆ ಅಂತ ಕರಿತೀವೋ ಇಲ್ಲ ಅಂತ ಬುದ್ಧ ಗುರು ಆ ವರ್ತಕನಿಗೆ ಕೇಳ್ತಾನೆ. ಅವಾಗ ವರ್ತಕ ಹೇಳ್ತಾನೆ, ಖಂಡಿತ ಅಂತ. ನಾವು ಖಂಡಿತ ಅಂತ, ಹೌದ್ರಿ, ನಮ್ಮ ಮನೆಗೆ ಯಾರಾದರೂ ವ್ಯಕ್ತಿಗಳು ಬಂದರೆ ಅವ್ರು ನಾನು ಆಧಾರ ಮಾಡ್ಕೋತೀನಿ, ಬನ್ನಿ ಒಳಗಡೆ ಅಂತ ಕರಿತೀನಿ, ಗೌರವಿಸ್ತೀನಿ, ಅವರು ಸತ್ಕಾರ ಭಾವನೆಯಿಂದ ನೋಡ್ತೀನಿ ಅಂತ ಹೇಳ್ತಾನೆ. ಯಾರು? ಆ ವರ್ತಕ ಬುದ್ಧ ಗುರುವಿಗೆ. ಅವರಿಗೆ ಆಹಾರ ನೀಡಿವೆಯೋ ಅಂತ ಕೇಳ್ತಾನೆ. ನಿಮ್ಮ ಮನೆಗೆ ಬಂದಿರುವಂಥ ಅತಿಥಿಗಳನ್ನು, ಆಧರಿಸಿರುವಂತಹ ಅತಿಥಿಗಳಿಗೆ ಮನೆಯಲ್ಲಿ ಅವ್ರನ್ನ ಕುಂದಿರಿಸಿ ಅವರಿಗೇನು ಮಾಡ್ತೀರಿ, ನೀವು ಆಹಾರ ಕೊಡ್ತೀಯಾ, ನೀರು ಕೊಡ್ತೀಯಾ ಅಂತ ಬುದ್ಧ ಗುರು ಆ ವರ್ತಕನಿಗೆ ಕೇಳ್ತಾನೆ. ಹೌದು ಎಂದು ವರ್ತಕ ನುಡಿದನು. ಹೌದ್ರಿ, ನಮ್ಮ ಮನೆಗೆ ಬಂದವ್ರಿಗೆ ಕುಡಿಲಿಕ್ಕೆ ನೀರು ಕೊಡ್ತೇವೆ, ಊಟ ಮಾಡ್ರಿ ಅಂತ ಊಟನೂ ಕೂಡ ಮಾಡ್ರಿ ಅಂತ ಅವ್ರಿಗೆ ಕೇಳ್ತೇವೆ, ಅವ್ರು ಗೌರವಿಸ್ತೇವೆ, ಊಟ ಮಾಡ್ರಿ ಅಂತ ನಾವು ಹೇಳ್ತೇವೆ ಅಂತ ಹೇಳ್ತಾನೆ. ಆಹಾರ ಅವ್ರಿಗೆ ಕೊಡ್ತೇವೆ, ನಾವು ಬಂದರಿಗೆ ಊಟ ಕೊಡ್ತೇವೆ ಅಂತ ಆ ವರ್ತಕ ಬುದ್ಧ ಗುರು ಹೇಳ್ತಾನೆ. ಆಗ ಬುದ್ಧ ಗುರು, ನೀನು ಕೊಟ್ಟದ್ದನ್ನು ಅವರು ಒಪ್ಪದಿದ್ದರೆ ಏನು ಮಾಡುವಿ ಎಂದು ಪ್ರಶ್ನಿಸಿದನು. ನಿಮ್ಮ ಮನೆಗೆ ಬಂದಿರುವಂಥ ಅತಿಥಿಗಳಿಗೆ ಊಟ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ತೀರಿ, ಅವರಿಗೆ ಹೋಗಿ ಆಹಾರವನ್ನು ಕೊಡ್ತೀರಿ, ಅವರಿಗೆ ಹೋಗಿ ನೀರನ್ನು ಕೊಡ್ತೀರಿ. ನೀವು ಕೊಡ್ತಾ ಇರುವಂಥ ಆಹಾರವನ್ನು ಅವರು ಸ್ವೀಕರಿಸದಿದ್ದರೆ, ಅವರು ತೆಗೆದುಕೊಳ್ಳದಿದ್ದರೆ, ಅವರು ಊಟ ಮಾಡದಿದ್ದರೆ ನೀ ಏನು ಮಾಡ್ತೀ ಅಂತ ಆ ಬುದ್ಧ ಗುರು ಆ ವರ್ತಕನಿಗೆ ಪ್ರಶ್ನೆ ಮಾಡ್ತಾನೆ. ನೀವು ಕೊಡ್ತಾ ಇರುವಂಥ ಊಟ ಅಥವಾ ನೀರು ಅಥವಾ ಉಪಹಾರ ಒಪ್ಪದಿದ್ದರೆ, ಅವರು ತೆಗೆದುಕೊಳ್ಳದಿದ್ದರೆ ನೀ ಏನು ಮಾಡ್ತೀಯಪ್ಪ ಅಂತ ವರ್ತಕನಿಗೆ ಕೇಳ್ತಾನೆ. ಅವಾಗ ವರ್ತಕ ಹೇಳ್ತಾನೆ, ನಕ್ಕೋತ ಹೇಳ್ತಾನೆ, ಖುಷಿಯಿಂದ ಹೇಳ್ತಾನೆ ಬುದ್ಧ ಗುರುವಿನ ಮುಂದೆ. ಏನಂತಂದರೆ,
ಇದೊಳ್ಳೆ ತಮಾಷೆಯ ಮಾತು. ಏನು ತಮಾಷೆ ಮಾಡ್ತೀರಿ ಗುರುಗಳೇ? ನಮಗೊಂದು ಜೋಕ್ ಮಾಡ್ತೀರಾ ನೀವು? ನಾವು ಕೊಡ್ತಾ ಇರುವಂಥ ಆಹಾರ ಅಥವಾ ಉಪಹಾರ ಅಥವಾ ನೀರನ್ನು ಅವರು ತೆಗೆದುಕೊಳ್ಳದಿದ್ದರೆ ಅದು ನಮ್ಮ ಹತ್ರನೇ ಉಳಿದುಬಿಡುತ್ತೆ, ನಮ್ಮ ಮನೆಯಲ್ಲೇ ಉಳಿಯುತ್ತೆ, ನಾವು ಬೇರೆದರ ಯಾರಾದರೂ ಉಣ್ಬೋದು. ಅವರು ತೆಗೆದುಕೊಳ್ಳದಿದ್ದರೆ ಅದು ನಮ್ಮ ಹತ್ರನೇ ಉಳಿತಾ ಇದೆ ಅಂತ ಆ ಬುದ್ಧ ಗುರುವಿಗೆ ಹೇಳ್ತಾನೆ. ಅವರಿಗೆ ಬೇಡವಾದರೆ ನಮ್ಮ ವಸ್ತು ನಮ್ಮಲ್ಲೇ ಇರುತ್ತದಲ್ಲವೇ ಎಂದನು. ಅವರು ನೀರು ತೆಗೆದುಕೊಳ್ಳದಿದ್ದರೆ ನಮ್ಮನೆ ನೀರು ಉಳಿಯುತ್ತೆ, ಅವರು ಊಟ ತೆಗೆದುಕೊಳ್ಳದಿದ್ದರೆ ಊಟ ನಮ್ಮಲ್ಲೇ ಉಳಿತದೆ. ಇದು ಎಂತ ನೀವು ಪ್ರಶ್ನೆ ಮಾಡ್ತೀರಿ? ಇದು ಎಂತ ನೀವು ತಮಾಷೆ ಮಾಡ್ತೀರಿ ಅಂತ ಆ ಒಬ್ಬ ವರ್ತಕ ಆ ಬುದ್ಧ ಗುರುವಿಗೆ ಕೇಳ್ತಾನೆ. ಯಾವಾಗ ವರ್ತಕ ಆ ಆಹಾರ ಆ ಊಟ ನಮ್ಮಲ್ಲೇ ಉಳಿತಾ ಇದೆ ಅಂತ ಅವನು ಆ ಬುದ್ಧ ಗುರುವಿಗೆ ತಮಾಷೆ ಅಂತ ಕೇಳಿದ್ನಲ್ವಾ, ಅವಾಗ ಬುದ್ಧ ಗುರು ಹೇಳ್ತಾನೆ, ಮೆಲುಧ್ವನಿಯಿಂದ ಸಾವಕಾಶವಾಗಿ ನಿಧಾನವಾಗಿ ವರ್ತಕನಿಗೆ ಹೇಳ್ತಾನೆ ಬುದ್ಧ ಗುರು. ಏನು ಹೇಳ್ತಾನೆ? ಈಗ ನೀನು ಕೊಟ್ಟದ್ದು ನಿನ್ನಲ್ಲೇ ಉಳಿಯುವುದು ಎಂದನು. ಇಲ್ಲಿಯವರೆಗೆ ನನ್ನ ಮುಂದೆ ನಿಂತುಕೊಂಡು ನನಗ ಫುಲ್ ಅವಾಚ್ಯ ಶಬ್ದಗಳಿಂದ ನೀನು ಬೈದಿಯಲ್ಲ, ನೀನು ನಿನ್ನ ಮನಸ್ಸಿಗೆ ಬಂದಾಗ ನನಗೆ ಬೈದಿ, ಬೈಗುಳಗಳನ್ನು ಬಯಸೊಂದಿ. ಆದರೆ ಇಲ್ಲಿವರೆಗೆ ಬೈದಿರುವಂಥ ನಿನ್ನ ಬೈಗುಳಗಳನ್ನು ನಾನು ಸ್ವೀಕರಿಸಿಕೊಂಡಿಲ್ಲ. ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನೀನು ಬೈದುದನ್ನು ನಾನು ಕೇಳಿಸಿಕೊಂಡಿಲ್ಲ, ನಾನು ಅದನ್ನು ಮನಸ್ಸಿಗೆ ಹಚ್ಚಿಕೊಂಡಿಲ್ಲ, ಅದನ್ನು ನಾನು ತೆಗೆದುಕೊಂಡಿಲ್ಲ. ಹಾಗಾದರೆ ಅದು ಯಾರಲ್ಲಿದೆ? ಅದು ನಿನ್ನಲ್ಲಿಯೇ ಉಳಿದಿದೆ ಅಂತ ಬುದ್ಧ ಗುರು ವರ್ತಕನಿಗೆ ಹೇಳ್ತಾರೆ. ಅದು ನಿನ್ನಲ್ಲೇ ಉಳಿಯುವುದು. ಇಲ್ಲಿವರೆಗೆ ನೀ ಕೆಟ್ಟದ್ದಾಗಿ ಮಾತನಾಡುವ ಮಾತುಗಳು ಬೈಗುಳಗಳನ್ನು ನಾನು ಸ್ವೀಕರಿಸಿಕೊಂಡಿಲ್ಲ, ಅದು ನಿನ್ನತ್ರನೇ ಉಳಿದಿದೆ ಅಂತ ಹೇಳಿದ. ಇದನ್ನು ಕೇಳಿದ ವರ್ತಕನಿಗೆ ನಾಚಿಕೆ ಆಗುತ್ತೆ, ನಾಚ್ಕೋತಾನೆ, ಅಸಹ್ಯ ಆಗುತ್ತೆ, ಅಪಹಾಸ್ಯ ಆಗುತ್ತೆ. ಆವಾಗ ಅವನು ಬುದ್ಧ ಗುರು ಮುಂದೆ ಹೇಳ್ತಾನೆ, ನಾನು ಇನ್ನು ಮುಂದೆ ಕೆಟ್ಟ ಮಾತನಾಡುವುದಿಲ್ಲವೆಂದು ಅವನು ಏನು ಮಾಡ್ತಾನೆ? ಪ್ರತಿಜ್ಞೆ ಮಾಡ್ತಾನೆ, ಆಣೆ ಮಾಡ್ತಾನೆ. ಬುದ್ಧ ಗುರುವಿಗೆ ಇನ್ನು ಮುಂದೆ ಈ ಥರ ಯಾವುದೇ ಜನರಿಗೆ ವ್ಯಕ್ತಿಗಳಿಗೆ ನಾನು ಈ ಥರ ಅವ್ರ ಮನಸ್ಸು ನೋಯಿಸುವಂಗ ನಾನು ಮಾತನಾಡುವುದಿಲ್ಲ ಅಂತ ಆ ಬುದ್ಧ ಗುರುವಿಗೆ ಅವನು ಪ್ರತಿಜ್ಞೆ ಮಾಡ್ತಾನೆ, ಆಣೆ ಮಾಡ್ತಾನೆ. ಈ ಥರ ನಾನು ಮಾತನಾಡುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ. ಈ ಥರ ಒಂದು ವರ್ತಕ ಮತ್ತು ಈ ಬುದ್ಧ ಗುರುವಿನ ಬಗ್ಗೆ ಇಲ್ಲೊಂದು ಗದ್ಯಾಂಶವನ್ನು ಓದಿಕೊಂಡೇವಿ. ಪೂರ ನಮಗೆ ಮಾರ್ಮಿಕವಾಗಿ ಅರ್ಥ ಆಯಿತು, ನಮ್ಗೆ ಇಡೀ ಗ್ರಹಿಕೆ ಹೆಚ್ಚಾಗ್ತಾ ಹೋಯಿತು. ಹಾಗಾದರೆ ನಮ್ಗೆ ಎಷ್ಟು ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಗೊತ್ತಾಗಲಿಕ್ಕೆ ನಿಮಗೆ ಏನು ಮಾಡ್ತಾರೆ, ಅವರು 5 ಪ್ರಶ್ನೆಗಳನ್ನು ಕೊಡ್ತಾರೆ. ನಾವೀಗ ಒಂದೊಂದು ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಹೋಗೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಅಂದರೆ ಹಳ್ಳಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾದ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿರುವಂಥ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ, ವಿಡಿಯೋ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ, ಕ್ವಶನ್ ಪೇಪರನ್ನು ಕೊಡ್ತಾ ಇದೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ. ಫ್ರೀಯಾಗಿ ನವೋದಯ ಆನ್ಲೈನ್ ಕ್ಲಾಸನ್ನು ಯೂಟ್ಯೂಬ್ನಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈ ಜನವರಿ 18ರಂದು ನಡೀತಾ ಇರುವಂಥ ನವೋದಯ ಪರೀಕ್ಷೆಗಾಗಿ ಈ ಒಂದು ಕ್ಲಾಸಸ್ಗಳಿಗೆ ನಿಮ್ಗೆ ಫೀಸನ್ನು ತೆಗೆದುಕೊಳ್ಳುವುದಿಲ್ಲ. ಇದು ಉಚಿತವಾಗಿರುವಂಥ ಕ್ಲಾಸಸ್ಗಳಾಗಿದ್ದಾವೆ. ಆದ್ದರಿಂದ ಪಾಲಕರೇ, ನೀವು ಯೂಟ್ಯೂಬ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಳ್ಳಿ, ಅದನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಮ್ಮ ಎಲ್ಲ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ, ಇಡೀ ಸಿಲೆಬಸ್ಸನ್ನೇ ನಿಮ್ಮ ಮೊಬೈಲ್ದಲ್ಲಿ ವಿಡಿಯೋಗಳು ಕ್ಲಾಸಸ್ಗಳು ಸಿಗ್ತವೆ.
ಈಗಲೇ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ಕೊಂಡ್ಬಿಟ್ರೆ ಎಲ್ಲ ಉಚಿತವಾಗಿರುವಂಥ ಕ್ಲಾಸಸ್ಗಳು ನಿಮಗೆ ದೊರೀತವೆ. 3 ವಿಭಾಗಗಳಲ್ಲಿ ನೀವು ಅರ್ಥ ಮಾಡಿಕೊಂಡು ಸಮಯ ತೆಗೆದುಕೊಂಡು ನೀವು ಪ್ರಾಕ್ಟೀಸೇ ಮಾಡಿದ್ದೇ ಆಗಿದ್ದರೆ ನೀವು ನವೋದಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ಒಂದು ಕ್ಲಾಸಸ್ಗಳು ನಿಮಗೆ ಅನುಕೂಲ ಆಗ್ತಾವಿದ್ದಾವೆ. ಈಗಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಹಿಂದೆ ಈ ಒಂದು ಸೇರಿಕೊಂಡು ನೀವು ಈ ಎಕ್ಸಾಮ್ಗಳನ್ನು ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ವರ್ತಕನು ಬೈಯುತ್ತಿರುವಾಗ ಬುದ್ಧ ಗುರು ಸುಮ್ಮನಿದ್ದನು, ಕೋಪಗೊಂಡನು, ಮುಗುಳ್ನಕ್ಕನು, ಅವನಿಗೆ ಅನ್ನವಿಟ್ಟನು ಅಂತ ಕೊಟ್ಟಿದ್ದಾರೆ. ಇಡೀ ಕತೆ ನಿಮಗೆ ಅರ್ಥ ಆಗಿತ್ತು ಅಂದರೆ ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೀರಿ. ಬೇಗನೆ ವಿದ್ಯಾರ್ಥಿಗಳು ಮೊದಲನೇ ಪ್ರಶ್ನೆಗೆ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆಗೆ ಸರಿ ಉತ್ತರ ಆಗುತ್ತೆ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸ್ರಿ. ಈ ಥರ ಜವಾಹರ್ ನವೋದಯಕ್ಕನೇ ಪ್ರಿಪ್ರೇಷನಿಗಾಗಿ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಿಂಪ್ಲಿಸಿಟಿ ಅಂತ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಮ್ಮ ಪುಸ್ತಕ ಸಿಗುತ್ತೆ. ಅತಿ ಹೆಚ್ಚು ಬೇಡಿಕೆಯ ಪುಸ್ತಕ ಸಿಂಪ್ಲಿಸಿಟಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಬೇರೆ ಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ನಮ್ಮ ಒಂದು ನವೋದಯ ಸಿಂಪ್ಲಿಸಿಟಿ ಪುಸ್ತಕವನ್ನು ಉಪಯೋಗಿಸಿಕೊಂಡು ಮಕ್ಕಳು ನವೋದಯ ಶಾಲೆಗೆ ಆಯ್ಕೆಯಾಗುವುದನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರು ಈ ನಿಮ್ಮ ಮಕ್ಕಳ ಒಂದು ನವೋದಯ ಶಾಲೆಗೆ ಸೇರಿಸಬೇಕನ್ನೋದಾಗಿದ್ದರೆ ನವೋದಯ ಸಿಲೆಬಸ್ ಪ್ರಕಾರ ರಚನೆಯಾಗಿರುವಂಥ ಪುಸ್ತಕವೇ ನವೋದಯ ಸಿಂಪ್ಲಿಸಿಟಿ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪುಸ್ತಕ ಸಿಗುತ್ತಾ ಇದೆ. ಇದು ಕೂಡ ಅವೈಲೇಬಲ್ದಲ್ಲಿದೆ, ಅಮೆಜಾನ್ದಲ್ಲಿ ಸಿಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿದ್ದೀವಿ. ಲಿಂಕನ್ನು ಒತ್ತಿಬಿಟ್ರೆ ನಮ್ಮ ಪುಸ್ತಕವು ನಿಮ್ಮ ಮನೆಯ ಬಾಗಿಲಿಗೆ ತಲುಪ್ತಾ ಹೋಗುತ್ತೆ. ನೀವು ಈ ಒಂದು ಅಮೆಜಾನ್ದಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒತ್ಕೊಂಡ್ಬಿಡಿ. ಆ ಒಂದು ಪುಸ್ತಕವನ್ನು ನಿಮ್ಮ ಕಳಿಸುವ ಪ್ರಯತ್ನ ಮಾಡ್ತಾ ಇದೆ. ಇನ್ನೂ ನಮ್ಮ ಪಬ್ಲಿಕೇಶನ್ ಬಗ್ಗೆ ನಮ್ಮ ಕ್ಲಾಸಸ್ಗಳ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ 9900556617 ನಂಬರಿಗೆ ಕರೆ ಮಾಡಿ. ಹಾಗಾದರೆ ಈಗ ಮೊದಲನೇ ಪ್ರಶ್ನೆ ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ವರ್ತಕನು ಬೈಯುತ್ತಿರುವಾಗ ಬುದ್ಧ ಗುರು ಕೋಪಗೊಂಡನು, ಸಿಟ್ಟಿಗೇರಿದಂತೆ. ಗದ್ಯ ಭಾಗದಲ್ಲಿ ಸಿಟ್ಟಿಗೇರಿನಂತ ಬಂದಿಲ್ಲ ಅಂದರೆ 2ನೇ ಆಯ್ಕೆ ತಪ್ಪು. ಬುದ್ಧ ಗುರು ಸುಮ್ಮನೆ ನಿಂತ್ಕೊಂಡಿದ್ದ ಅಂತ ಕೊಟ್ಟಿದ್ರೆ ಗದ್ಯ ಭಾಗದಲ್ಲಿ ಮೊದಲನೇ ಲೈನ್ದಲ್ಲಿ. ಆ ವರ್ತಕ ಬುದ್ಧ ಗುರಿಗೆ ಎಷ್ಟು ಬೈತಾ ಇದ್ನ ಅಂದರೂ ಬುದ್ಧ ಗುರು ನಕ್ಕೋತ ನಿಂತಿದ್ನ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ, ತಪ್ಪು. ನಕ್ನಂತೆ ನಕ್ಕೋತ ನಿಂದಿರಲಿಲ್ಲ ಅವನು. ಅವನಿಗೆ ಅನ್ನವಿಟ್ಟನು, ಅಷ್ಟೆಲ್ಲ ಬೈತಾ ಇದ್ನಲ್ಲ, ನೀವು ಊಟ ಮಾಡಪ್ಪ ಅಂತ ಒಂದಿಷ್ಟು ಅನ್ನ ಹಾಕಿದ್ನಂತ. ಗದ್ಯ ಭಾಗದಲ್ಲಿ ಅನ್ನ ಹಾಕಿದ್ನ, ಊಟ ಕೊಟ್ನ ಅಂತ ಕೊಟ್ಟಿಲ್ಲ. ವರ್ತಕನು ಬೈಯುತ್ತಿರುವಾಗ ಬುದ್ಧ ಗುರುವು ಸುಮ್ಮನಿದ್ದನು ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಆಯ್ಕೆ 1ನೇದು ರೈಟ್ ಆಗುತ್ತೆ. ಅಲ್ಲಿ ಆ ಬುದ್ಧ ಗುರು ಬೈತಾನೆ, ಆ ವರ್ತಕ ಎಷ್ಟೆಲ್ಲ ಬೈದರೂ ಸುಮ್ಮನೆ ಇರ್ತಾನಂತ ನಾವು 1ನೇ ಲೈನ್ದಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಸರಿಯಾದ ಉತ್ತರ 1ನೇದು ಸರಿಯಾಗುತ್ತೆ. ಈ ಥರ ವಿದ್ಯಾರ್ಥಿಗಳು ಈ ಒಂದೊಂದು ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ಗದ್ಯಾಂಶಗಳಲ್ಲಿ ಹೋಗಿ ಈ ಪ್ರಶ್ನೆಗೆ ಎಲ್ಲಿ ಉತ್ತರ ಸಿಗುತ್ತದೆ ಅನ್ನೋದನ್ನು ಹುಡುಕಾಡಬೇಕು. ನೀವು ಹುಡುಕಾಡಿದರೆ ಸಾಕು, ನಿಮಗೆ ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 2ನೇದು ಕೊಡ್ತಾ ಇದ್ದೀನಿ. ವರ್ತಕನು ಬಗೆಯಾಗಿ ಬೈದರೂ ಅವನನ್ನು ಅಣ್ಣ ಎಂದೇ ಕರೆಯುವಲ್ಲಿ ತೋರುವುದು ಬುದ್ಧ ಗುರುವಿನ. ಇಂಥ ಪ್ರಶ್ನೆಗಳು ಮಕ್ಕಳು ಯೋಚನೆ ಮಾಡಿ ಉತ್ತರಿಸಬೇಕು. ಆ ವರ್ತಕ ಬುದ್ಧ ಗುರುವಿನಿಗೆ ತನ್ನ ಬಾಯಿಗೆ ಬಂದಂಗೆ ಬೈತಾನೆ. ಅಷ್ಟೆಲ್ಲ ಬಗೆಯಾಗಿ ಬೈದರೂ ಕೂಡ ಅವನ ಬೈಗುಳ ನಿಂತ ಮೇಲೆ ಬುದ್ಧ ಗುರು ಹೇಳ್ತಾನೆ ಅಣ್ಣ ಎಂದು ಕರಿತಾನೆ. ಬುದ್ಧ ಗುರು ವರ್ತಕನಿಗೆ ಅಣ್ಣ ಅಂತ ಕರಿತಾನೆ. ಹಾಗಾದರೆ ಬುದ್ಧ ಗುರಿನ ಗುಣ ಯಾವತ್ತು ತೋರಿಸುತ್ತೆ ನಿಮಗೆ ನೋಡ್ಕೋಬೇಕು. ಬುದ್ಧ ಗುರುವಿನ ಜಾಣತನ ಮೊದಲೇ ಆಗುವುದಿಲ್ಲ.
ಬುದ್ಧ ಗುಣ ಹೇಡಿತನ ಅಲ್ಲ. ಹೇಡಿ ಅಂದರೆ ಕೆಟ್ಟದ್ದು. ಅವರು ಹೇಡಿತನ ಅಲ್ವೇ ಅಲ್ಲ. ಅಸಡ್ಯ ಅಂತ ಕೊಡ್ತಾರೆ, ಅಂದರೆ ಅಲಕ್ಷ್ಯ ಮಾಡಿದಂತೆ, ಅಲಕ್ಷ್ಯ ಮಾಡಿದಂತ ಅಲ್ಲ. ಹಾಗಾದರೆ ಬುದ್ಧ ಗುರುವಿನ ದೊಡ್ಡತನ ಇದು ಅವರ ಗುಣ ತೋರಿಸುತ್ತದೆ. ಎಷ್ಟೆಲ್ಲ ವರ್ತಕನು ಬೈದರೂ ಅವನ ಬೈಗುಳ ನಿಂತ ಮೇಲೆ ಬುದ್ಧ ಗುರು ಅಣ್ಣ ಅಂತ ಬಳಸ್ತಾನೆ. ಹಾಗಾದರೆ ಈ ಅಣ್ಣ ಅಂತ ಬಳಸುವಂಥ ಪದ ಆ ಬುದ್ಧ ಗುರುವಿನ ದೊಡ್ಡತನ ಅಂತ ಹೇಳ್ಬೋದು. ದೊಡ್ಡ ಗುಣ ಇತ್ತು ಅವನ ಬಲ್ಲಿ ಅನ್ನೋದು ಸರಿಯಾದ ಆಯ್ಕೆ, ಒಂದೇ ಆಯ್ಕೆ ಸರಿಯಾಗ್ತಾ ಹೋಗುತ್ತೆ. ಈ ಥರ ವ್ಯಕ್ತಿಗಳ ಗುಣಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಗದ್ಯ ಭಾಗವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಫಸ್ಟ್. ಅದಕ್ಕೆ ನೀವು ಸರಿಯಾಗಿ ಗದ್ಯಾಂಶವನ್ನು ಪ್ರತಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಓದಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ವ್ಯಕ್ತಿಯ ಗುಣಗಳು ಬೇಕಂದ್ರೆ ನಿಮ್ಮ ಗದ್ಯಾಂಶ ಅರ್ಥ ಆದರೆ ಮಾತ್ರ ಇಂಥ ಪ್ರಶ್ನೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 3ನೇದು ಕೊಡ್ತಾ ಇದ್ದೀನಿ. ವರ್ತಕನು ಬುದ್ಧ ಗುರುವನ್ನು ಬೈಯಲು ನಿಲ್ಲಿಸಿದ್ದೇಕೆಂದರೆ ಬಗೆಯಾಗಿ ವರ್ತಕ ಬುದ್ಧ ಗುರುವಿಗೆ ಬೈತಾನೆ. ಅವಾಚ್ಯ ಪದಗಳನ್ನು ಬಳಸಿ ಬೈತಾನೆ. ಅಷ್ಟೆಲ್ಲ ಬೈದು ಲಾಸ್ಟ್ಗೆ ವರ್ತಕನೇ ಬೈದನ್ನು ನಿಂದಿರಿಸ್ತಾನೆ. ಯಾಕೆ ನಿಲ್ಲಿಸ್ತಾನೆ ಅಂತ ಪ್ರಶ್ನೆ. ಒಂದು, ಇವನನ್ನು ಬೈದು ಪ್ರಯೋಜನವಿಲ್ಲ ಅಂದ್ಕೊತಾನೆ. ಈ ಬುದ್ಧ ಗುರಿಗೆ ಎಷ್ಟು ಬೈದರೂ ಉಪಯೋಗನೇ ಇಲ್ಲ. ಇವ ವ್ಯಕ್ತಿ ಮಾತನಾಡವಲ್ಲ, ಸುಮ್ಮನೆ ನಿಂತುಕೊಂಡ ಅಂತ ತಿಳ್ಕೊಂಡಂತೆ ಪ್ರಯೋಜನ ಇಲ್ಲ ಇವು ಬೈದಂತ ತಿಳ್ಕೊಂಡ್ಗಿಸಿ ಬೈಯುವುದನ್ನು ನಿಂದಿರಿಸಿದಂತೆ. ಎರಡನೇ ಆಯ್ಕೆ, ಬೈದು ತಾನೇ ಸುಸ್ತಾಗಿ ಹೋದ. ಫುಲ್ಲ ಐರಾಣ ಆಗಿಬಿಟ್ಟು ನಾವು ಬೈದು ಅವನು ಸುಸ್ತಾಗಿಬಿಡ್ತು. ಅದಕ್ಕೆ ಅವನು ಬೈದು ನಿಲ್ಲಿಸಿದಂತೆ. ಮೂರನೇದು, ಬುದ್ಧ ಗುರು ಸುಮ್ಮನಿದ್ದ. ಎಷ್ಟೆಲ್ಲ ಅವಾಚ್ಯ ಪದಗಳಿಂದ ಅವನು ಬೈದರೂ ಕೂಡ ಬುದ್ಧ ಗುರು ಸುಮ್ಮನಿದ್ನ. ಅದಕ್ಕೆ ಅವನು ಬೈದನ್ನು ನಿಲ್ಲಿಸಿದಂತೆ. ನಾಲ್ಕನೇ ಆಯ್ಕೆ, ಈತನಿಗೆ ತನ್ನ ಬಗ್ಗೆಯೇ ನಾಚಿಕೆ ಆಯಿತು. ಆ ಒಬ್ಬ ವರ್ತಕನಿಗೆ ಅವನಿಗೆ ಒಂಥರ ಅಸಹ್ಯ ಆಯಿತು ಬೈದು. ಅದ್ರ ಸಲುವಾಗಿ ಅವನು ಬೈದನ್ನು ನಿಲ್ಲಿಸಿದ್ನ ಅಂತ ಕೊಟ್ಟಿದ್ದಾರೆ. ಗದ್ಯಾಂಶಗಳನ್ನು ನಾವು ನೋಡಿಕೊಂಡಾಗ, ಗದ್ಯ ಭಾಗವನ್ನು ಅರ್ಥ ಮಾಡಿಕೊಂಡಾಗ ಈ ಪ್ರಶ್ನೆಯು ವಾಕ್ಯಾವಳಿಗೆ ಸಂಬಂಧಿರುವಂಥ ಉತ್ತರ ಆಗಿರೋದ್ರಿಂದ ವರ್ತಕನು ಬುದ್ಧ ಗುರುವನ್ನು ಬೈಯಲು ನಿಲ್ಲಿಸಿದ್ದೇಕೆಂದರೆ ಈ ಬುದ್ಧ ಗುರುವಿಗೆ ಬೈದರೆ ಪ್ರಯೋಜನ ಆಗಲಿಲ್ಲ, ಅದಕ್ಕೆ ನಿಂದಿಸಿದಂಥ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ ಅಂದರೆ ಈ ಒಂದು ಆಯ್ಕೆ ತಪ್ಪಾಗುತ್ತೆ. ಆ ವರ್ತಕ ಬುದ್ಧ ಗುರಿಗೆ ಬೈದು ತಾನೇ ಸುಸ್ತಾಗಿ ಹೋದ, ಅದಕ್ಕೆ ಬೈದನ್ನು ನಿಲ್ಲಿಸಿದ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ ಅಂದರೆ ಈ ಆಯ್ಕೆನೂ ಕೂಡ ತಪ್ಪಾಗುತ್ತೆ. ಆ ವರ್ತಕ ಬುದ್ಧ ಗುರುನಿಗೆ ಬೈತಾನೆ, ತನ್ನ ಬಾಯಿಗೆ ಬಂದಂಗೆ ಬೈತಾನೆ, ಅವಾಚ್ಯ ಪದಗಳಿಂದ ಬೈತಾನೆ. ಎಷ್ಟು ಬೈದರೂ ಬುದ್ಧ ಗುರು ಆ ವರ್ತಕನ ಮುಂದೆ ಸುಮ್ಮನೆ ನಿಂತುಕೊಂಡಿದ್ನ. ಆದ್ದರಿಂದ ಅವನು ತನ್ನ ಬೈಗಳವನ್ನು ನಿಲ್ಲಿಸಿದ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿರುವುದರಿಂದ ಸರಿಯಾದ ಆಯ್ಕೆ 3 ಸರಿಯಾಗುತ್ತೆ. ನಾಲ್ಕನೇ ಆಯ್ಕೆ, ಈ ವರ್ತಕನಿಗೆ ತನ್ನ ಬಗ್ಗೆ ನಾಚಿಕೆ ಆಯಿತು, ಅಸಹ್ಯ ಆಯಿತು, ಅದಕ್ಕೆ ಬೈದು ನಿಂದಿಸಿದಂಥ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ ಅಂದರೆ ಈ ಆಯ್ಕೆನೂ ಕೂಡ ತಪ್ಪಾಗುತ್ತೆ. ಗದ್ಯ ಭಾಗದ ಪ್ರಕಾರ ವರ್ತಕನು ಬುದ್ಧ ಗುರುವನ್ನು ಬೈಯಲು ನಿಲ್ಲಿಸಿದ್ದೇಕೆಂದರೆ ಬುದ್ಧ ಗುರು ಸುಮ್ಮನಿದ್ದ, ಆದ್ದರಿಂದ ಅವನು ಇಷ್ಟೆಲ್ಲ ಬೈದರು ಅವನು ಬುದ್ಧ ಗುರು ಸುಮ್ಮನಿರೋದ್ರಿಂದ ಅವನೇನು ಮಾಡ್ತಾನೆ, ಬೈಗಳನ್ನು ನಿಲ್ಲಿಸಿದ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಆಯ್ಕೆ 3 ಸರಿಯಾಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡಿಕೊಳ್ತಾ ಹೋಗಬೇಕು. ಪ್ರತಿ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸನ್ನು ನೀವು ರೂಢಿ ಮಾಡ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, ಜನವರಿ 18ರಂದು ನಡೀತಾ ಇರುವಂಥ ಜವಾಹರ್ ನವೋದಯ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ 20 ಆರ್ಟ್ ಮಾಡೆಲ್ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನು ರಚನೆ ಮಾಡಿದೆ.
ಈ ಒಂದು ಪರೀಕ್ಷೆಗಳನ್ನು ನೀವು ಬರಿಬೇಕಾಗಿತ್ತು ಅಂದ್ರೆ ನಿಮಗೆ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಡುವುದಿಲ್ಲ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪನ್ನು ಕೊಟ್ಟಿದ್ದೀವಿ, ಅದನ್ನು ಡೌನ್ಲೋಡನ್ನು ಮಾಡ್ಕೋಬೇಕು, ಇನ್ಸ್ಟಾಲನ್ನು ಮಾಡಿಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ಸಾಕು. ಆ ಒಂದು ನಮ್ಮ ಆ್ಯಪ್ನಲ್ಲಿ ನಿಮಗೆ 20 ಆರ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತೀವಿ. ನಮ್ಮ ಆ್ಯಪ್ನಲ್ಲೇ ನೀವು ಎಕ್ಸಾಮನ್ನು ಬರೀಬೇಕು. ಎಕ್ಸಾಮ್ ಬರೆದು ನೀವು ಕ್ವಶನ್ ಪೇಪರ್ ಸಬ್ಮಿಟ್ ಮಾಡಿದ ತಕ್ಷಣವೇ ನೀವು ಎಷ್ಟು ಅಂಕವನ್ನು ತೆಗೆದುಕೊಂಡಿದ್ದೀರಿ, ಎಷ್ಟು ಸಮಯವನ್ನು ತೆಗೆದುಕೊಂಡಿದ್ದೀರಿ, ಯಾವ ಪ್ರಶ್ನೆಗಳು ನಿಮಗೆ ತಪ್ಪಾಗಿ ನೀವು ಉತ್ತರಿಸಿದ್ದೀರಿ ಅನ್ನೋದೇ ನಮ್ಮ ಆ್ಯಪನ್ನು ತಿಳಿಸಿಕೊಡ್ತಾ ಹೋಗುತ್ತೆ. ಭಾಳ ಸರಳವಾಗಿ ನೀವು ಈಜಿ ಬಿಡಿಸ್ಬೋದು. 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀವು ಬಿಡಿಸಿದ್ದೆ ಆದರೆ ಈ ಜನವರಿ 18ರಂದು ನಡೀತಾ ಇರುವಂಥ ಈ ನವೋದಯ ಪರೀಕ್ಷೆಯ ಭಯವೇ ಹೋಗಲಾಡಿಸಲಿಕ್ಕೆ ಈ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಹಾಯ ಮಾಡ್ತವೆ. ಹಾಗಾದರೆ ಈಗಲೇ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಿ. ಆ ಪ್ರಶ್ನೆ ಪತ್ರಿಕೆಗಳ ಬೆಲೆ ಕೇವಲ 149 ರೂಪಾಯಿ ಮಾತ್ರ ಇದೆ. ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿದಿನ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಈಗಾಗಲೇ ಪರೀಕ್ಷೆಗಳನ್ನು ಬರಿತಾ ಇದ್ದಾರೆ. ಪ್ರತಿದಿನ ಫೋನ್ ಕರೆ ಬರ್ತಾ ಇದೆ, ಸರ್ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಸೂಪರ್ ಇದ್ದಾವೆ, ಚೆನ್ನಾಗಿದ್ದಾವೆ, ನಮ್ಮ ಮಕ್ಕಳಿಗೆ ಕಾನ್ಫಿಡೆನ್ಸ್ ಮೂಡಿಸ್ತಾ ಇದ್ದಾವೆ ಅಂತ ಕರೆ ಬರ್ತಾ ಇದೆ. ದಯವಿಟ್ಟು ಪಾಲಕರು ಮತ್ತು ಶಿಕ್ಷಕರು, ತರಬೇತಿದಾರರು ಮಕ್ಕಳಿಗೆ ಈ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಡಿ. 149 ರೂಪಾಯಿದಲ್ಲಿ ನಿಮಗೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಈ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳಿದುಕೊಳ್ಬೇಕು. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಾಗಿತ್ತು, ಈ ಆ್ಯಪನ್ನು ನಿಮಗೆ ಉಪಯೋಗಿಸಲಿಕ್ಕೆ ಹೆಲ್ಪ್ ಮಾಡಬೇಕಾಗಿತ್ತು ಅಂದರೆ 9900556617 ನಂಬರ್ಗೆ ಕರೆ ಮಾಡಿ. 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀವು ಆನ್ಲೈನ್ದಲ್ಲೇ ಟೆಸ್ಟ್ ಬರೀಬೇಕಾಗುತ್ತೆ. ಪ್ರತಿ ಪ್ರಶ್ನೆಗಳು ನಿಮಗೆ ಅತಿ ಉಪಯುಕ್ತವಾಗಿರೋದ್ರಿಂದ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆ ಒಂದು ಧೈರ್ಯವನ್ನೇ ಕೊಡ್ತವೆ. ಆದ್ದರಿಂದ ಪಾಲಕರು ಈಗಲೇ ಈ ಒಂದು ಕೋಂಬೋ ಆಫರನ್ನು ಉಪಯೋಗಿಸಿಕೊಳ್ಳಿ, ನಿಮ್ಮ ಮಕ್ಕಳನ್ನು ನವೋದಯ ಶಾಲೆಗೆ ಆಯ್ಕೆ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಈ ಕಥೆಯ ಹಿಂದಿನ ಉದ್ದೇಶವೇನು? ಈ ಕಥೆ ಬರ್ದಲ್ಲ, ಇದ್ರ ಉದ್ದೇಶ ಏನು? ಅಥವಾ ಈ ಕಥೆಯನ್ನು ನೀವು ಏನು ತಿಳ್ಕೊತೀರಿ, ಯಾಕೆ ಈ ಕಥೆಯನ್ನು ಬರೆದ್ರು ಅವರು ಅಂತ ಕೇಳ್ತಾ ಇದ್ದಾರೆ. ಒಂದು ವರ್ತಕನ ದಡ್ಡತನ ತಿಳಿಸುವುದಕ್ಕೆ ಈ ಗದ್ಯ ಭಾಗ ಹೇಳ್ತಾ ಇದೆಯಂತೆ. ಎರಡನೇ ಆಯ್ಕೆ ಬುದ್ಧ ಗುರುವಿನ ಜಾಣತನ ತೋರಿಸುವುದಕ್ಕೆ ಈ ಗದ್ಯ ಭಾಗವನ್ನು ಬರೆದಿದ್ದಾರಂತೆ. ಬುದ್ಧ ಗುರುವಿನ ಸಹನೆಯನ್ನು ತೋರಿಸುವುದು, ತಾಳ್ಮೆಯನ್ನು ತೋರಿಸಲಿಕ್ಕೆ ಈ ಗದ್ಯಾಂಶವನ್ನು ಬರೆದಿದ್ದಾರಂತೆ. ವರ್ತಕನ ಅಹಂಕಾರ ಅಥವಾ ಸ್ವಕ್ಕು ತೋರಿಸಲಿಕ್ಕೆ ಈ ಗದ್ಯ ಭಾಗವನ್ನು ಬರೆದಿದ್ದಾರಂತೆ. ಇದರ ಹಿಂದಿನ ಉದ್ದೇಶ ಏನಂತೆ? ನೀವೆಲ್ಲ ವಿದ್ಯಾರ್ಥಿಗಳು ಈ ಕಥೆಯನ್ನು ಓದಿದ್ರಿ, ಈ ಗದ್ಯಾಂಶನ ಓದಿಕೊಂಡ್ರಿ, ಈ ಗದ್ಯಾಂಶದಿಂದ ನೀವು ಏನು ತಿಳ್ಕೊಂಡಿರಿ ಅನ್ನೋದೇ ಉತ್ತರಿಸಬೇಕಾಗುತ್ತೆ. ಈ ಥರ ಪ್ರಶ್ನೆಗಳು ಈಗ 2015ರಿಂದ ಈ ಥರ ಪ್ರಶ್ನೆಗಳು ರೇಸ್ ಆಗ್ತಾ ಇದ್ದಾವೆ. 4 ಪ್ರಶ್ನೆಗಳು ಈ ರೀತಿ ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ, ಮಕ್ಕಳು ಯೋಚನೆ ಮಾಡಿ ಉತ್ತರಿಸಬೇಕಾಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಕಥೆಯ ಹಿಂದಿನ ಉದ್ದೇಶ ವರ್ತಕನ ದಡ್ಡತನ ತಿಳಿಸುವುದು ಈ ಒಂದು ಕಥೆಯ ಉದ್ದೇಶ ಅಲ್ಲ. ಅಂದರೆ ಈ ಆಯ್ಕೆ ತಪ್ಪು. ಎರಡನೇ ಆಯ್ಕೆ ಬುದ್ಧ ಗುರುವಿನ ಜಾಣತನ ಅಂತ. ಈ ಬುದ್ಧ ಗುರು ಎಷ್ಟು ಜಾಣ ಆದದ್ದು ತೋರಿಸಲಿಕ್ಕೆ ಈ ಗದ್ಯ ಭಾಗದಲ್ಲಿ ಹೇಳಿಲ್ಲ. ಈ ಗದ್ಯ ಭಾಗ ಏನು ಹೇಳ್ತಾ ಇದೆ ಅಂದರೆ, ಆ ಒಬ್ಬ ವರ್ತಕ ಅಥವಾ ವ್ಯಾಪಾರಿಯು ಬುದ್ಧ ಗುರುವಿಗೆ ಬಗೆ ಬಗೆಯಾಗಿ ಬೈತಾನೆ. ಒಬ್ಬ ಗುರುವಿಗೆ ಒಬ್ಬ ವರ್ತಕ ಬೈದರೂ ಕೂಡ ಅಂಥ ಬುದ್ಧ ಗುರು ಸುಮ್ಮನಿದ್ದನು, ತಾಳ್ಮೆಯಿಂದ ಇದ್ದನು, ಸಹನೆಯಿಂದ ಇದ್ದನು. ಯಾಕಂದರೆ ಬುದ್ಧ ಗುರು ಅವನು ಬೈತಾ ಇರುವಂಥ ಎಲ್ಲ ಬೈಗುಳಗಳನ್ನು ಸ್ವೀಕರಿಸುತ್ತಿದ್ದಿಲ್ಲ.
ತನಗೆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸ್ತಾ ಇದ್ರು, ಕೆಟ್ಟದ್ದನ್ನು ಸ್ವೀಕರಿಸುತ್ತಿದ್ದಿಲ್ಲ ಅನ್ನೋದೇ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಮೂರನೇ ಆಯ್ಕೆ ಬುದ್ಧ ಗುರುವಿನ ಸಹನೆಯನ್ನು ತೋರಿಸುತ್ತದೆ. ಸಹನೆ, ತಾಳ್ಮೆ. ಅಷ್ಟೆಲ್ಲ ವರ್ತಕ ನನಗೆ ಬೈತಾ ಇದ್ದಾನಂತ ಬುದ್ಧ ಗುರು ಕೋಪಗೊಂಡು ಅವ್ರು ಹೊಡಿಬೇಕಾಗಿತ್ತು. ಇಲ್ಲ, ಬುದ್ಧ ಗುರು ಸುಮ್ಮನಿದ್ದ ಅಂದರೆ ಇಂಥವರಿಗೆ ನಾವು ಪಾಠ ಕಲಿಸ್ಬೇಕಾಗಿತ್ತು. ಇಂಥ ವರ್ತಕರಿಗೆ, ಅಹಂಕಾರಿ ಜನರಿಗೆ, ಬುದ್ಧ ಗೇಡಿ ಜನರಿಗೆ ಬುದ್ಧಿ ಕಲಿಸಬೇಕಾಗಿತ್ತು. ಆದ್ದರಿಂದ ಬುದ್ಧ ಗುರು ಸುಮ್ಮನಿದ್ದನು, ಸಹನೆಯಿಂದ ಇದ್ದನು ಅನ್ನೋದು ಇಲ್ಲಿ ಸರಿ ಉತ್ತರ ಆಗುತ್ತೆ. ನಾಲ್ಕನೇ ಆಯ್ಕೆ ವರ್ತಕನ ಅಹಂಕಾರವನ್ನು, ಸ್ವಕ್ಕನ್ನು ತೋರಿಸುವುದು ಈ ಒಂದು ವಾಕ್ಯಾವಳಿಯ ಉದ್ದೇಶ ಅಲ್ಲ. ಈ ವಾಕ್ಯಾವಳಿ, ಈ ಕಥೆಯ ಹಿಂದಿನ ಉದ್ದೇಶ ಬುದ್ಧ ಗುರುವಿನ ಸಹನೆಯನ್ನು ತೋರಿಸಬೇಕಾಗಿತ್ತು. ಒಬ್ಬ ದೊಡ್ಡ ಗುರು ಸಣ್ಣ ವ್ಯಕ್ತಿ ಅಷ್ಟೆಲ್ಲ ಬೈದರೂ ಕೂಡ ತಾಳ್ಮೆಯಿಂದ, ಸಹನೆಯಿಂದ ಸುಮ್ಮನಿದ್ದನು ಅನ್ನೋದು ಈ ಕಥೆ ತಿಳಿಸ್ಕೊಡ್ತಾ ಇದೆ. ಈ ಸುಮ್ಮನಿರುವುದರಿಂದ ಆ ವರ್ತಕನು ಬದಲಾದ, ಪ್ರತಿಜ್ಞೆ ಮಾಡಿದ, ನಾನು ಇನ್ನೊಮ್ಮೆ ಯಾರಿಗೂ ಈ ಥರ ಬೈಗುಳವನ್ನು ಬೈಯುವುದಿಲ್ಲ ಅಂತ ಆಣೆ ಮಾಡಿದ ಅಂತ ಗದ್ಯ ಭಾಗ ಹೇಳ್ತಾ ಇದೆ. ಅಂದರೆ ಈ ಕಥೆಯ ಉದ್ದೇಶ ಬುದ್ಧ ಗುರುವಿನ ಸಹನೆಯನ್ನು ತೋರಿಸುವುದು ಸರಿಯಾದ ಉತ್ತರ ಆಗುತ್ತೆ. ಕೊನೆಯ ಪ್ರಶ್ನೆ, ಬುದ್ಧ ಗುರುವಿನ ಉತ್ತರದ ಪರಿಣಾಮ ಏನಾಯಿತು? ಈ ಕಥೆಯಲ್ಲಿ ಬುದ್ಧ ಗುರುವಿನ ಉತ್ತರ ಕೊಟ್ಟ, ಲಾಸ್ಟ್ ಕೊನೆಗೆ ಏನು ಕೊಟ್ಟ? ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಆರಾಧಿಸ್ತೀಯಾ, ಗೌರವಿಸ್ತೀಯಾ, ಸತ್ಕರಿಸ್ತೀಯಾ ಅಂತ ಕೇಳ್ತಾನೆ ವರ್ತಕ. ಹೌದು. ಅವ್ರು ನಿಮ್ಮ ಮನೆಗೆ ಬಂದ ಅತಿಥಿಗಳಿಗೆ ನೀವು ಊಟ ಉಪಹಾರಗಳನ್ನು ಕೊಡ್ತೀರಾ ಅಂತ ಕೇಳ್ತಾನೆ. ಹೌದು, ನಾವು ಕೊಡ್ತೇವೆ ಸರ್ ನಮ್ಮ ಮನೆಗೆ ಬಂದವರಿಗೆ ಅಂತ ಹೇಳ್ತಾನೆ. ಅವರು ನೀವು ಕೊಡ್ತಿರುವಂಥ ಆಹಾರವನ್ನು ಸ್ವೀಕರಿಸದಿದ್ದರೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಇದೆಂಥ ತಮಾಷೆ ಮಾತು ಗುರುಗಳೇ, ನಮ್ಮ ಊಟ ಅಥವಾ ನಮ್ಮ ಆಹಾರ ನಮ್ಮ ಮನೆಯಲ್ಲೇ ಉಳಿತದಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಇಲ್ಲಿವರೆಗೆ ನೀವು ನನಗೆ ಬೈದಿಯಲ್ವಾ, ಅದನ್ನು ಯಾವುದನ್ನು ನಾನು ಸ್ವೀಕರಿಸಿಲ್ಲ, ನಾನು ಅದನ್ನು ತೆಗೆದುಕೊಂಡಿಲ್ಲ, ಅದು ನಿನ್ನ ಹತ್ರೇ ಉಳಿತಾ ಇದೆ ಅಂತ ಬುದ್ಧ ಗುರು ಹೇಳಿದಾಗ ಇದರ ಪರಿಣಾಮ ಏನಾಯಿತು ಅಂತ ಪ್ರಶ್ನೆ ಕೇಳ್ತಾರೆ. ವರ್ತಕನು ಇನ್ನು ಮುಂದೆ ಯಾರನ್ನು ನಾನು ಬೈಯುವುದಿಲ್ಲ ಅಂತ ಹೇಳ್ತಾನೆ. ಇದು ಸರಿ. ವರ್ತಕನು ಇನ್ನು ಮುಂದೆ ಯಾರನ್ನು ಬೈಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಬುದ್ಧ ಗುರುವಿನಿಗೆ ಅಂತ ಕೊಟ್ಟಿದ್ದಾರೆ ಗದ್ಯ ಭಾಗದಲ್ಲಿ ಲಾಸ್ಟ್ಗೆ. ಅದು ಇದರ ಪರಿಣಾಮ. ಇದು ಆಯ್ಕೆ ಸರಿ ಆಗ್ತಾ ಇದೆ ಅಂದರೆ ಉಳಿದ 3 ಆಯ್ಕೆಗಳು ತಪ್ಪಾಗ್ತವನ್ನ ನೋಡ್ಕೋಬೇಕಲ್ವ. ಬುದ್ಧ ಗುರು ಬೈಗುಳವನ್ನೆಲ್ಲ ತಾನೇ ಸ್ವೀಕರಿಸಿದನು. ಅವ ಹೇಳ್ತಾನೆ, ನೀನು ಇತ್ತನ ಬೈದೆಯಲ್ಲ ವರ್ತಕ, ಅದನ್ನು ಸ್ವೀಕರಿಸಿಲ್ಲ, ಅದು ನಿನ್ನ ಹತ್ರ ಉಳಿದೈತೆ ಅಂತ ಹೇಳ್ಯಾನ. ಅಂದರೆ ಈ ಆಯ್ಕೆ ತಪ್ಪು, ಇದು ಪರಿಣಾಮ ಅಲ್ಲ. ವರ್ತಕನಿಗೆ ತುಂಬ ಕೋಪ ಬಂತು. ಈ ಬುದ್ಧ ಗುರು ಲಾಸ್ಟ್ ಎಲ್ಲ ಹೇಳಿದಾಗ, ಬುದ್ಧ ಗುರು ಹೇಳಿದಾಗ ವರ್ತನಿಗೆ ಸಿಟ್ಟು ಬಂತು, ಕೋಪ ಬಂತು ಅಂತ ಹೇಳಿಲ್ಲ, ಇದರ ಪರಿಣಾಮ ಅಲ್ಲ. ಬುದ್ಧ ಗುರುವಿನ ಉತ್ತರದ ಪರಿಣಾಮ ಬುದ್ಧ ಗುರು ಸುಮ್ಮನಾದನು ಅನ್ನೋದು ತಪ್ಪು. ಬುದ್ಧ ಗುರುವಿನ ಉತ್ತರದ ಪರಿಣಾಮ ವರ್ತಕನು ಇನ್ನು ಮುಂದೆ ಯಾರನ್ನು ಬೈಯುವುದಿಲ್ಲ ಎಂದು ಆ ಒಬ್ಬ ಗುರುವಿಗೆ ಪ್ರತಿಜ್ಞೆ ಮಾಡಿದನು ಅನ್ನೋದು ಈ ಒಂದು ಬುದ್ಧ ಗುರುವಿನ ಉತ್ತರದ ಪರಿಣಾಮ ಆಗ್ತಾ ಇದೆ ಅನ್ನೋದೇ ಸರಿಯಾದ ಆಯ್ಕೆ. ಇಲ್ಲಿ ಸರಿಯಾಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಗದ್ಯಾಂಶಗಳನ್ನು ಓದಿ ನೀವು ಅರ್ಥ ಮಾಡಿಕೊಂಡು ಎಲ್ಲವಷ್ಟು ಪ್ರಶ್ನೆಗಳನ್ನು ಗದ್ಯಾಂಶದಲ್ಲಿ ಹುಡುಕಾಡಿ ಉತ್ತರವನ್ನು ಕೊಟ್ಟರೆ ನಿಮಗೆ ಅತಿ ಹೆಚ್ಚು ಅಂಕ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಬೆಳಗಿನ ಜಾವ ಉಚಿತವಾಗಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ.
ದಯವಿಟ್ಟು ವಿದ್ಯಾರ್ಥಿಗಳು ನೀವು ಮನೆಯಲ್ಲಿ ಖಾಲಿ ಇದ್ದಾಗ ನನ್ನ ವಿಡಿಯೋಗಳನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿಕೊಂಡು ನಂತರ ಪ್ರಾಕ್ಟೀಸ್ ಮಾಡಿರಿ. ಕನ್ನಡದಲ್ಲಿ ನೀವು ಹೆಚ್ಚು ಅಂಕವನ್ನು ಪಡಿಬೋದು. ಸರ್, ನಾವು ನಿಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಕ್ಲಾಸಸ್ಗಳು ನಮಗೆ ಉಚಿತವಾಗಿ ಸಿಗಬೇಕು, ಫ್ರೀಯಾಗಿ ಸಿಗಬೇಕು, ನಮ್ಮ ಹತ್ರ ದುಡ್ಡು ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿದ್ದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗ್ರಿ. ಆ ಯೂಟ್ಯೂಬ್ ಚಾನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ. ಈ ಥರ ನಿಮಗೆ ರೆಡ್ ಕಲರ್ ಕಾಣುತ್ತಲ್ಲ, ಅದರ ಮೇಲೆ ನೀವು ಬಟನ್ ಒತ್ತಿರಿ. ಅದರ ಮೇಲೆ ಪ್ರೆಸ್ ಆದ ತಕ್ಷಣವೇ ಪಕ್ಕದಲ್ಲಿ ಬೆಲ್ ಐಕನ್ ಗಂಟೆ ತೋರಿಸುತ್ತೆ. ಈ ಗಂಟೆ ಮೇಲೆ ಒತ್ತಿಬಿಡಿ. ಎಲ್ಲ ನಾವು ಕೊಡ್ತಾ ಇರುವಂಥ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬಂದು ಸಿಗ್ತವೆ. ನನ್ನ ಕ್ಲಾಸಸ್ಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ. ನಿಮ್ಮಿಂದ ಯಾವುದೇ ಒಂದು ಗುರುದಕ್ಷಿಣೆಯನ್ನು, ಫೀಸನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ನನ್ನ ಕ್ಲಾಸಸ್ಗಳಿಂದ ನಿಮಗೆ ಉಪಯೋಗ ಆಗ್ತಾ ಇದೆ, ಚೆನ್ನಾಗಿ ಅರ್ಥ ಆಗ್ತಾ ಇದ್ದರೆ ಬೇರೆ ಬೇರೆ ಸ್ನೇಹಿತರಿಗೆ, ಗೆಳೆಯರಿಗೆ, ಗ್ರೂಪ್ಗಳಿಗೆ, ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಲಿಂಕನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪಾಲಕರು, ಶಿಕ್ಷಕರು, ತರಬೇತಿದಾರರು ಮತ್ತು ವಿದ್ಯಾರ್ಥಿಗಳು ಈ ಥರ ನೀವು ನಮ್ಮ ಕ್ಲಾಸಸ್ಸನ್ನು ಉಪಯೋಗಿಸಿಕೊಂಡು ನವೋದಯದಲ್ಲಿ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆದರೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಮಾಡ್ತಾ ಇರುವಂಥ ಎಲ್ಲ ಶಿಕ್ಷಕರಿಗೂ ಖುಷಿ ಆಗ್ತಾ ಹೋಗುತ್ತೆ. ಈ ಥರ ನಮ್ಮ ಕ್ಲಾಸಸ್ಗಳು ನಿಮಗೂ ಉಪಯೋಗ ಆಗ್ತಾಯಿದ್ರು, ಬೇರೆ ಬೇರೆ ಮಕ್ಕಳು ಉಪಯೋಗಿಸ್ತಾ ಇದ್ದಾರೆ, ಹೆಚ್ಚು ಜನರಿಗೆ ಇದು ತಲುಪ್ತಾ ಇದೆ ಅಂದರೆ ನಿಮಗೆ ನವೋದಯದಲ್ಲಿ ಬರ್ತಾ ಇರುವಂಥ 3 ವಿಭಾಗಗಳಲ್ಲಿ ನಿಮಗೆ ನಾವು ಲೈವ್ ಕ್ಲಾಸ್ಗಳನ್ನು ಕೊಡಲಿಕ್ಕೆ ರೆಡಿಯಾಗಿದ್ದೀವಿ. ದಯವಿಟ್ಟು ಪಾಲಕರು, ಶಿಕ್ಷಕರು, ತರಬೇತಿದಾರರು ಸಹಕರಿಸ್ರಿ. ಈ ಥರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತ ಹೇಳುತ್ತಾ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ನಿಮಗೆ ಏನಾದರೂ ಉಚಿತವಾಗಿ ಕ್ಲಾಸಸ್ಗಳು ಬೇಕು, ಸ್ಟಡಿ ಮಟೀರಿಯಲ್ಸ್ಗಳು ಬೇಕು, ಆನ್ಲೈನ್ ಕ್ಲಾಸಸ್ಗಳು ಬೇಕಿದ್ದರೆ 9990556617 ನಂಬರ್ಗೆ ಕರೆ ಮಾಡಿ, ಫೋನ್ ಮಾಡಿಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನೀವು ತಿಳಿದುಕೊಳ್ಳಬಹುದು. ಈ ಥರ ಪ್ರತಿದಿನ ನಮ್ಮ ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಂಡು ಪ್ರತಿದಿನ ಮಕ್ಕಳು ಈ ಎಕ್ಸಾಮ್ಗಳಿಗೆ ಕಾನ್ಫಿಡೆನ್ಸ್ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.